ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸೋಯಾ ಚಂಕ್ಸ್ ಮಂಚೂರಿಯನ್ ಮಾಡೋಣ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿಗೆ ಇದೊಂದು 50 ಗ್ರಾಮ್ ಇದೆ ಸೋಯಾ ಚಂಕ್ಸು. ಅದು ನೀರು ಬಿಸಿ ಆದಮೇಲೆ ಇದನ್ನು ಹಾಕೋಣ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಎಷ್ಟು ತೊಗೊತೀವೋ ಆ ಕ್ವಾಂಟಿಟಿ ಮೇಲೆ ಹಾಕ್ಕೋಬೇಕು ನೀರು, ಅದು ಮುಳುಗೋಷ್ಟು. ನಾನೊಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಒಂದು ದೊಡ್ಡ ಚಮ್ ತುಂಬ ಹಾಕಿದ್ದೆ. ಒಂದು ಕುದಿ ಬಂದಿದ ತಕ್ಷಣ ಆಫ್ ಮಾಡ್ಕೊಂಬಿಡೋಣ. ನಾನು ನೀರೆಲ್ಲ ಹೋಗಿಸಿದ್ದೀನಿ. ಅದು ನೀರೆಲ್ಲ ಹೋಗಿಸ್ಬಿಟ್ಟು ಹಿಂಡ್ಕೊಂಡಿದ್ದೀನಿ. ಹಿಂಡ್ಬಿಟ್ಟು ಅದನ್ನು ಇವಾಗ ಮ್ಯಾಗ್ನೇಷನ್ ಮಾಡ್ಕೊಳ್ಳೋಣ. ಅದಕ್ಕೆ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ, 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ, ಉಪ್ಪು ನೋಡ್ಕೊಂಡು ಹಾಕ್ಕೋಣ ಎಷ್ಟು ಬೇಕಷ್ಟು, ಪೆಪ್ಪರ್ ಪೌಡ್ರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ಫಸ್ಟ್ ನೀಟಾಗಿ ಕಲಿಸ್ಕೊಳ್ಳೋಣ. ನೀರಿಗಿರೆಲ್ಲ ಏನೂ ಹಾಕ್ಕೊಂಡು ಕುಡ್ದು ಹಂಗೇನೆ ಕಲಿಸ್ಕೋಬೇಕು. ಇವಾಗ ಕಾರ್ನ್ಫ್ಲೋರ್ ಒಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದಕ್ಕೂ ನೀರು ಕಲಸಿರಬಾರ್ದು, ಡ್ರೈ ಆಗಿ ಹಾಕ್ಕೋಬೇಕು. ಯಾಕಂದ್ರೆ ನೀರು ಕಲಸಿದ್ರೆ ಎಣ್ಣೆ ಜಾಸ್ತಿ ಎಳೆಯುತ್ತೆ. ಹಂಗಾಗಿ ಡ್ರೈ ಹಾಕ್ಕೊಂಡ್ರೆ ಎಣ್ಣೆ ಜಾಸ್ತಿ ಎಳೆಯೋದಿಲ್ಲ ಅಂತಷ್ಟೇ. ನಾನು ಇವಾಗ ಡೀಪ್ ಫ್ರೈ ಮಾಡ್ಕೋಬೇಕು ಅದನ್ನು. ಅದು ಆಲ್ರೆಡಿ ಅರ್ಧ ಗಂಟೆ ನಾನು ನೆನೆಸಿಟ್ಟಿದ್ದೀನಿ. ಡೀಪ್ ಫ್ರೈ ಮಾಡ್ಕೊಳಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕೋಣ ಕಡಾಯಿಗೆ. ಮತ್ತು ಇದು ನೆಂದಿರೋದನ್ನು ಅದರೊಳಗಡೆ ಬೇಯಿಸ್ಕೊಳ್ಳೋಣ. ಎಣ್ಣೆ ಒಳಗಡೆ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು. ಅದು ಅದೊಂದು ಟ್ರಿಪ್ಗೆ ಆಗೋದು. ನಾನು 2 ಟ್ರಿಪ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದನ್ನು. ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಜೋರಾಗಿ ಇಟ್ಕೊಂಡ್ರೆ ಮೇಲ್ಗಡೆ ಎಸಿದೋಗುತ್ತೆ, ಒಳಗಡೆ ಬೇಯಲ್ಲ. ಗೋಲ್ಡನ್ ಕಲರ್ ಬಂದಿದೆ, ಇದಾಗಿದೆ ಅನಿಸುತ್ತೆ. ನೋಡೋಣ, ಹೇಗಿದೆ ಚೆಕ್ ಮಾಡೋಣ ಆಗಿದೆಯಾ ಇಲ್ವಾ ಅಂತ. ನೋಡಿ, ಕಲರ್ ಆಗಿದೆ. ತೆಗೆದ್ಬಿಡೋಣ ಇದನ್ನು. ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ನಾನು ಬೇರೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚಷ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 10 ಎಸ್ಲಷ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇವೆರಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ ಅದು. ಇಲ್ಲಾಂದರೆ ತಿನ್ನಬೇಕಾದ್ರೆ ಶುಂಠಿ ಬಾಯಿ ಸಿಗ್ತಾವೆ, ಚೆನ್ನಾಗಿರಲ್ಲ. ಎಣ್ಣೆಲಿ ಫ್ರೈ ಮಾಡಿಬಿಟ್ರೆ ಅದು ಏನು ಅನ್ಸಲ್ಲ. ಒಬ್ಬರು ತಿಂತಾರೆ, ಒಬ್ಬರು ತಿನ್ನೋದಿಲ್ಲ. ಎಣ್ಣೆಲಿ ಫ್ರೈ ಮಾಡಿಬಿಟ್ರೆ ಗೊತ್ತಾಗಲ್ಲ ಅದೇನು ಅಂತ ಅಂದ್ಬಿಟ್ಟು. ಇವಾಗ 5 ಹಸಿಮೆಣ್ಸಿನ್ಕಾಯಿ ಇದೆ, ನಾನು ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ 5 ಹಸಿಮೆಣ್ಸಿನ್ಕಾಯಿನ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ಶುಂಠಿ ಎಲ್ಲ ಕೆಂಪಗಾಗಿದೆ. ಇವಾಗ ತಿಂದರೂ ಏನೂ ಅನಿಸಲ್ಲ ಅದು. ಇಲ್ಲಾಂದರೆ ಹಸಿಯಾಗಿದ್ದರೆ ಫ್ಲೇವರ್ ಹಂಗೆ ಗೊತ್ತಾಗುತ್ತೆ. ಅರ್ಧ ಬೌಲು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನೂ ಚೆನ್ನಾಗಿ ಕೆಂಪಗಾಗಲಿ. ಅದೂ ಇದು ಮೈಗೆ ತುಂಬ ಒಳ್ಳೇದು ಫ್ರೆಂಡ್ಸ್. ಸೋಯಾ ಚಂಕ್ಸು ವೀಕ್ಲಿ 1 ಟೈಮ್ ತಿನ್ನಬೇಕು ಅಂತ ಡಾಕ್ಟ್ರೇ ಹೇಳ್ತಾರೆ. ಅದು ಹಂಗೆ ತಿಂದರೆ ಏನೋ ಇಷ್ಟ ಆಗಲ್ಲ. ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಅನಿಸುತ್ತೆ. ಹಂಗಾಗಿ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ನಾನು ಒಂದು ಈರುಳ್ಳಿ ದಪ್ಪ ಹೆಚ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ ದಪ್ಪ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಜಾಸ್ತಿ ಫ್ರೈ ಏನು ಬೇಡ, ಅರ್ಧ ಬೆಂದರೆ ಸಾಕು. ಅರ್ಧ ಫ್ರೈ ಮಾಡಿದ್ರೆ ಸಾಕು ಅಷ್ಟೇ. ಅರ್ಧ ಮಾಡ್ಕೊಳ್ಳೋಣ. ಈಗ ಸಾಸುಗಳು ಹಾಕ್ಕೊಳ್ಳೋಣ. ಇವಾಗ ನಾನು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ಸೋಯಾ ಸಾಸ್ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ರೆಡ್ ಚಿಲ್ಲಿ ಸಾಸ್ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ವೆನಿಗರ್ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ರೆಡ್ ಚಿಲ್ಲಿ ಸಾಸ್ ನಾನು ಖಾರ ಸಾಕು ಅಂತ ನಾನು ರೆಡ್ ಚಿಲ್ಲಿ ಸಾಸ್ 1 ಸ್ಪೂನೇ ಹಾಕ್ಕೊಂಡಿದ್ದೀನಿ. ಸಾಕು ಅಂತ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು. ಉಪ್ಪು ನೋಡ್ಕೊಂಡು ಹಾಕೋಣ. ಅಲ್ಲೂ ಹಾಕ್ಕೊಂಡಿದ್ದೀವಿ, ಇದಕ್ಕೂ ಸ್ವಲ್ಪ ನೋಡ್ಕೊಂಡು ಹಾಕೋಣ. ಖಾರದ ಪುಡಿ ಒಂದು 1/4 ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಖಾರ ಕಡಿಮೆ ಅನ್ನಿಸ್ತು ನನಗೆ, ಅದಕ್ಕೆ ಟೇಸ್ಟ್ ಮಾಡಿ ನೋಡಿದೆ. ಖಾರ ಕಡಿಮೆ ಅನ್ನಿಸ್ತು, ಹಂಗಾಗಿ ನಾನು ಪೌಡ್ರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀರು 1 ಬೌಲ್ ಹಾಕ್ಕೊಳ್ಳೋಣ. ಚಿಕ್ಕ ಬೌಲಲ್ಲಿ 1 ಬೌಲು ಕುದೀಲಿ. ಅದು ಒಂದೇ ಒಂದು ಕುದಿ ಬರಲಿ ಸಾಕು. ಸೋಯಾ ಚಂಕ್ಸು ಮಕ್ಕಳಿಗೆಲ್ಲ ಕೊಡಬೇಕು ಫ್ರೆಂಡ್ಸ್. ಅದು ವಾರಕ್ಕೊಂದ್ಸತಿ ಅದು ತಿನ್ನಬೇಕು, ಮೈಗೆ ಒಳ್ಳೇದು ಅಂತ. ನನಗೆ ಒಂದ್ಸತಿ ನನಗೆ ಹುಷಾರಿಲ್ಲ ಅಂತ ಹೋದಾಗ ಡಾಕ್ಟ್ರ್ ಹೇಳಿದರು. ಹಂಗಾಗಿ ನಾನು ಅದನ್ನು ಈ ಥರ ಮಾಡಿ ನೋಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಟ್ರೈ ಮಾಡಿದ್ದೀನಿ ನಾನು. ನಾನು ಇದು ಇಲ್ಲಿ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ 1 ಸ್ಪೂನು.
ಪೌಡರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅದ್ರೊಳಗಡೆ ಹಾಕೋಣ. ಒಂಚೂರು ಗಟ್ಟಿ ಆಗಬೇಕು ಅದಕ್ಕೋಸ್ಕರ ಗ್ರೇವಿ ಥರ ಆಗಬೇಕು, ಗ್ರೇವಿ ಟೈಪಲ್ಲಿ. ನಾವು ಈ ಥರ ಗ್ರೇವಿ ನಮಗೆ ಬೇಡ ಅಂತಂದರೆ ನಾವು ರೆಡಿ ಮಾಡಿದ್ವಲ್ಲ, ಇವಾಗ ಡೀಪ್ ಫ್ರೈ ಮಾಡಿದ್ದೀವಲ್ಲ, ಅದು ಹಂಗೆ ತಿಂದರೂ ಚೆನ್ನಾಗಿ ಅನಿಸುತ್ತೆ. ಅದು ಬೋಂಡ ಥರ ಅನಿಸುತ್ತೆ, ಅದು ಚೆನ್ನಾಗಿ ಅನಿಸುತ್ತೆ. ನಾವು ಇದನ್ನು ಸ್ವಲ್ಪ ಮಾಡ್ಕೊಂಡು ಇನ್ನೂ ಸ್ವಲ್ಪ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಹಂಗಾಗಿ ಈ ಥರ ಅದನ್ನೇ ತಿನ್ಬೋದು ಬೇಕು ಅಂದರೆ, ಇಲ್ಲ ಹಿಂಗೂ ಮಾಡ್ಕೊಬೇಕಾದ್ರೆ ತಿನ್ಬೋದು. ಇವಾಗ ನಾನು ಗ್ರೇವಿ ರೆಡಿಯಾಗಿದೆ. ಅದರೊಳಗಡೆ ಇದು ಎಂಡಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಡೀಪ್ ಫ್ರೈ ಮಾಡ್ಕೊಂಡು ನಾವು ಅದನ್ನೇ ಬೇಕಾದರೆ ಅನ್ನೋ ಜೊತೆ ನಾನು ಹಂಚ್ಕೊಂಡು ತಿನ್ಬೋದು, ಅದು ಚೆನ್ನಾಗಿ ಇರುತ್ತೆ. ಇದು ಗೋಬಿ ಮಂಚೂರಿಯನ್ ಥರ ಆಗುತ್ತೆ. ಇದು ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸಾಸುಗಳೆಲ್ಲ ಹಾಕ್ತೀವಲ್ಲ ಹಂಗಾಗಿ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.